ಹಾಯ್ ಫ್ರೆಂಡ್ಸ್, ನಾವಿವತ್ತು ಪಂಚಮುಖಿ ಆಂಜನೇಯ ಟೆಂಪಲ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ದಾರಿನಲ್ಲಿ ನೋಡ್ತಾ ಇರ್ಬೋದು, ದೂರದಲ್ಲಿ ಆಂಜನೇಯ ಕಾಣಿಸ್ತಾ ಇದೆ ನೋಡಿ. ಆ ಆಂಜನೇಯ ಯಾವ ಊರಲ್ಲಿದೆ ಏನಿತ್ತ ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಸೊ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಅಲ್ಲಿ ಟೈಮ್ ಕೊಟ್ಟು ಒಂದು ಶಾರ್ಟ್ ವಿಡಿಯೋ ಮಾತ್ರ ನಾನು ಮಾಡಿಕೊಂಡಿದ್ದೆ. ಸೊ ಹಾಗಾಗಿ ಇಷ್ಟೊಂದು ಜನರಿಗೆ ಅದು ಇಷ್ಟ ಆಗುತ್ತೆ, ಇಷ್ಟೊಂದು ಜನ ಎಲ್ಲ ಕಮೆಂಟನ್ನು ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಮೆಂಟ್ ಮಾಡಿಬಿಟ್ಟು ಈ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಪ್ಲೇಸ್ ಎಲ್ಲಿ ಬರುತ್ತೆ ಏನು ಎಲ್ಲನೂ ನಾನು ಫುಲ್ ವಿಡಿಯೋನ ಮಾಡ್ಕೊಂಡು ಬರ್ತೀನಿ. ಸೊ ಈ ಆಂಜನೇಯ ಬರೋದು ನಾವು ಬಳ್ಳಾರಿಯಿಂದ ಮಂತ್ರಾಲಯಕ್ಕೆ ಹೋಗುವಂಥ ದಾರಿಯಲ್ಲಿ ಈ ಆಂಜನೇಯ ಬರುತ್ತೆ. ಇದು ತುಂಬ ದೊಡ್ಡ ದೇವಸ್ಥಾನ ಏನಿಲ್ಲ, ಸಿಂಪಲ್ಲಾಗಿ ಒಂದು ಆಂಜನೇಯನ ಸ್ಟ್ಯಾಚು ಇದೆ. ತುಂಬ ಚೆನ್ನಾಗಿದೆ. ನಾನು ಇದನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ. ಅದು ಒಂದು 2.5 ಲಕ್ಷ ವ್ಯೂಸ್ ಬಂದಿರೋದು. ತುಂಬ ಜನ ಇಷ್ಟಪಟ್ಟಿದ್ದಾರೆ. ಈ ಒಂದು ಆಂಜನೇಯ ಒಂದು ರೀಲ್ಸ್ ಮಾಡಿರೋದನ್ನು ತುಂಬ ಇಷ್ಟ ಆಗಿದೆ. ಸೊ ನೆಕ್ಸ್ಟಲ್ಲಿ ಇದು ಯಾವ ಊರಲ್ಲಿದೆ ಅಂತ ಕೂಡ ನಾನು ಕಮೆಂಟಲ್ಲಿ ಕೂಡ ಹೇಳಿದ್ದೆ. ಸೊ ಇವತ್ತು ಹೇಳ್ತಾ ಇದ್ದೇನೆ. ಇದು ಆದೋನಿ ಅಂತ, ಬಳ್ಳಾರಿಯಿಂದ ಸ್ವಲ್ಪ ದೂರದಲ್ಲಿರುವಂಥದ್ದು ಆದೋನಿಯಲ್ಲಿರುವಂಥ ಆಂಜನೇಯ. ಸೊ ಆಂಜನೇಯ ಟೆಂಪಲ್ ಪಕ್ಕದಲ್ಲಿನೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟು ಊಟಕ್ಕೆಲ್ಲ ತೊಗೊಂಡ್ಬಂದು ಸೊ ಊಟ ಮಾಡಿಕೊಂಡು ನೆಕ್ಸ್ಟಲ್ಲಿ ನಾವಿವಾಗ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೊರಟಿದ್ದೇವೆ. ಸೊ ನೋಡ್ತಾ ಇರ್ಬೋದು, ಇವಾಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇರೋದು. ಸೊ ಬನ್ನಿ, ನಮ್ಮ ಇವತ್ತಿನ ಟ್ರಾವೆಲ್ ಹೇಗಿದೆ, ಏನೆಲ್ಲ ಮೋಜು ಮಸ್ತಿ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬರೋಣ. ಹಾಗೆಯೇ ನಾನು ಮಾಡಿರುವಂಥ ಮಂತ್ರಾಲಯದ ವಿಡಿಯೋ ತುಂಬ ಜನ ಇಷ್ಟಪಟ್ಟಿದ್ರೆ, ತುಂಬಾ ಲೈಕ್ಸ್ ಕೂಡ ಕೊಟ್ಟಿದ್ರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಸೊ ಈ ಬ್ರಿಡ್ಜ್ನ ನೋಡಿ ಸ್ನೇಹಿತರೆ, ಸಖತ್ತಾಗಿತ್ತು. ಇಲ್ಲಿ ನಮಗೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ನಾವು ರಿಯಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀವಿ ನೋಡಿ, ಅದು ನಿಜವಾಗ್ಲೂ ಈ ಥರ ನೋಡೋದ್ರಲ್ಲಿ ಸಿಗಬೇಕಿಂತ ಖುಷಿ ನಾವಲ್ಲಿ ಮಾಡುವಂಥ ಎಕ್ಸ್ಪೀರಿಯೆನ್ಸಲ್ಲಿ ತುಂಬಾ ಖುಷಿ ಇರುತ್ತೆ. ಸೊ ನಾವು ಇಲ್ಲಿ ಕೂಡ ಒಂದು ರೀಲ್ಸನ್ನು ಮಾಡಿದ್ವಿ, ಅದು ಇನ್ಸ್ಟಾಗ್ರಾಮ್ ಪೋಸ್ಟಲ್ಲೂ ಕೂಡ ಹಾಕಿದ್ದೆ. ಅದಕ್ಕೂ ಕೂಡ ತುಂಬ ಜನ ಲೈಕ್ಸನ್ನ ಕೊಟ್ಟಿದ್ರು. ಸೊ ಇನ್ನೊಂದೇನು ವಿಷಯ ಅಂತಂದರೆ, ಪಂಚಮುಖಿ ಆಂಜನೇಯ ಟೆಂಪಲಲ್ಲಿ ಹೊರಗೆ ಮಾತ್ರ ವೀಡಿಯೋಸ್ ಮಾಡೋಕ್ಕೆ ಅವಕಾಶ ಇದೆ, ದೇವಸ್ಥಾನದ ಮೇಲ್ಗಡೆ ಇಲ್ಲ. ಸೊ ಇದು ಇರೋದು ಬೆಟ್ಟದ ಮೇಲ್ಗಡೆ ಇದೆ ಟೆಂಪಲ್ಲು. ಸ್ವಲ್ಪ ಸ್ಟೆಪ್ಸ್ ಇದ್ದಾವೆ, ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಇಷ್ಟೇ ವೀಡಿಯೋಸನ್ನು ಇಲ್ಲಿ ಮಾಡೋಕ್ಕಾಗಿದ್ದು. ಸೊ ನೆಕ್ಸ್ಟಲ್ಲಿ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನದ ದರ್ಶನವನ್ನು ಮುಗಿಸ್ಕೊಂಡ್ಬಿಟ್ಟು ನಾವಿವಾಗ ಮಂತ್ರಾಲಯಕ್ಕೆ ವಿಸಿಟ್ ಮಾಡಿದ್ವಿ. ಸೊ ಇವಾಗ ನೆಕ್ಸ್ಟಲ್ಲಿ ಮಂತ್ರಾಲಯಕ್ಕೆ ಬಂದುಬಿಟ್ಟು ನಾವಿಲ್ಲಿ ರೂಮ್ಸನ್ನು ಮಾಡ್ಕೊಂಡಿದ್ವಿ. ರೂಮ್ಸು ಕೂಡ ತುಂಬಾ ವಿಶೇಷವಾಗಿದ್ದಾವೆ. ಇಲ್ಲಿ ನಾವು ಸ್ವಲ್ಪ ಅಡ್ಡಾಡಿಕೊಂಡು ವಿಚಾರಿಸ್ಬೇಕಾಗತ್ತೆ. 1,500 ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ನಮಗೆ ದೇವಸ್ಥಾನದ ವತಿಯಿಂದನೇ ರೂಮ್ಸ್ಗಳು ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿರುವಂಥ ರೂಮ್ಸ್ಗಳು ಕೂಡ ಇಲ್ಲಿ ಸಿಗತ್ತೆ. ನೋಡಿ ಎಷ್ಟೊಂದು ದೊಡ್ಡದಾಗಿರೋ ರೂಮ್ಸು, ಫ್ಯಾಮಿಲಿ ರೂಮ್ ಸಿಗುತ್ತೆ. ಸೊ ನಾವು 1,500 ಹಿಂಗೆಲ್ಲ ಕೊಟ್ಟು ತೊಗೊಂಡಿರೋ ರೂಮ್ ಇಷ್ಟೊಂದು ಚೆನ್ನಾಗಿರಲ್ಲ, ತುಂಬ ಚಿಕ್ಕದಾಗಿರುತ್ತೆ. ಹಾಗೆಯೇ ಅಲ್ಲಿ ಕೂಡ ತುಂಬಾ ಟೆನ್ಷನ್ ಕೊಡ್ತಾರೆ. ಸೊ ರೂಮ್ಸ್ ಮಾತ್ರ ಚೆನ್ನಾಗಿತ್ತು. ಹಾಗೆಯೇ ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಿಗೆ ಹೊರಟಿದ್ದೀವಿ. ಸೊ ನಮ್ಮ ಈ ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಮಂತ್ರಾಲಯದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.